ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಅನ್ನ ಮತ್ತು ಕಡಲೆಬೇಳೆ ಹಾಕ್ಬಿಟ್ಟು ಅನ್ನ ಮಾಡಿಟ್ಟಿರೋ ಅನ್ನ, ಬಿಸಿ ಅನ್ನ ಅಥವಾ ತಂಗ್ಳನ್ನ ಯಾವುದಾದ್ರು ಉಪಯೋಗಿಸ್ಬೋದು. ಅದ್ರಲ್ಲಿ ಪಾಯಸ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನೋಡಿ ಒಂದು ಸ್ವಲ್ಪ ಕಾಯಿ ಚೂರು ಇಟ್ಕೊಂಡಿದ್ದೀನಿ ಪಾಯಸಕ್ಕೆ ಹಾಕ್ಕೊಳ್ಳೋಕ್ಕೆ. ಒಂದು ಉಂಡೆ ಬೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಕರಿಯಕ್ಕೆ ಇಟ್ಕೊಂಡಿದ್ದೀನಿ. ಆಮೇಲೆ ರುಬ್ಬಕ್ಕೆ ಕಾಯಿ, ಒಂದು ಸ್ವಲ್ಪ ಗೋಡಂಬಿ, ಒಂದು 7-8 ಗಸಗಸೆ ಹುರಿದಿಟ್ಟಿರೋದು, ಒಂದು ಏಲಕ್ಕಿ, ಇದಿಷ್ಟನ್ನು ನೈಸಾಗಿ ರುಬ್ಬಿಟ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ. ನೋಡಿ, ಕಡಲೆಬೇಳೆ ಈಗ ಕುಕ್ಕರ್ಗೆ ಹಾಕಿದ್ದೆ ಬೇಯೋಕ್ಕೆ, ಅದು ಬೆಂದಿದೆ. ಒಂದು ಮುಷ್ಟಿಯಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಅದು ಚೆನ್ನಾಗಿ ಬೆಂದ್ಕೊಂಡಿದೆ. ಇವಾಗ ಅದಕ್ಕೆ ನಾನು ಕಾಯಿ ಚೂರನ್ನ ಹಾಕ್ತಾಯಿದ್ದೀನಿ. ಮತ್ತು ಈಗ ಅನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಕಡೆ ನೋಡಿ, ಬೆಲ್ಲನ ಸ್ವಲ್ಪ ನೀರು ಹಾಕಿ ಕರ್ಗಕ್ಕಿಟ್ಟಿದ್ದೀನಿ. ಕಲ್ಲಿಲ್ಲ ಅಂತ ಧೈರ್ಯ ಇದ್ದರೆ ಡೈರೆಕ್ಟಾಗಿ ಹಾಕ್ಕೊಳ್ಳಿ. ಕ್ಲೀನಾಗಿದೆ ನಿಮ್ಮ ಮನೇಲಿ ತಂದಿರೋ ಬೆಲ್ಲ ಅಂತಂದರೆ ಡೈರೆಕ್ಟಾಗಿ ಹಾಕ್ಕೋಬೋದು. ಈಗ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಕಾಯಿ, ಗೋಡಂಬಿ, ಹುರಿದಿರೋ ಗಸಗಸೆ, ಏಲಕ್ಕಿ, ಅದಷ್ಟದು ಪೇಸ್ಟು ಅದನ್ನು ಇವಾಗ ಹಾಕಿದ್ದೀನಿ. ಇದೊಂದು 2 ನಿಮಿಷ ಕುತ್ಕೊಳ್ಳಿ ಚೆನ್ನಾಗಿ. ಈ ಕಡೆ ಬೆಲ್ಲ ಕೂಡ ಕರಗಿದೆ. ಈಗ ಅದರದ್ದು ಕರಗಿಸಿರೋ ನೀರನ್ನ ಇವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಈಸಿ ಇದೆ ಮಾಡ್ಕೊಳ್ಳೋವಂಥದ್ದು ಇದು. ಅನ್ನ ಏನಾರು ಮಿಕ್ಬಿಟ್ಟಿದೆ ಅಂತಂದರೂ ಕೂಡ ಅದರಲ್ಲಿ ಕೂಡ ಇದು ಪಾಯಸ ಮಾಡ್ಕೊಳ್ಬೋದು. ಒಂದು ಅರ್ಧ ಲೋಟ ಹಾಲು ಹಾಕ್ತಾಯಿದ್ದೀನಿ. ಗಟ್ಟಿಗೆ ಬೇಕು ಅಂದರೆ ಗಟ್ಟಿಗೆ ಮಾಡ್ಕೊಳ್ಳಿ. ಸ್ವಲ್ಪ ಇದನ್ನು ನೀರಿನ ಅಂಶ ಕಡಿಮೆ ಮಾಡ್ಕೊಳ್ಳಿ. ಸ್ವಲ್ಪ ಸ್ಟವ್ ಆಫ್ ಮಾಡಿಬಿಟ್ಟೆ ಹಾಕಬೇಕು ಇದನ್ನು, ಇಲ್ಲಾಂದರೆ ಹುಕ್ ಬಂದುಬಿಡುತ್ತೆ. ತುಪ್ಪದಲ್ಲಿ ಇವಾಗ ಗೋಡಂಬಿ ಮತ್ತು ದ್ರಾಕ್ಷಿನ ಕರೆದ್ಬಿಟ್ಟು ಹಾಕಿದ್ದೀನಿ. ಮಿಲ್ಕ್ ಮೇಡ್ ಇದ್ದರೆ ಕೂಡ ಇದಕ್ಕೆ ಆ್ಯಡ್ ಮಾಡ್ಬೋದು, ಚೆನ್ನಾಗಿ ಬರುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಪಾಯಸ ರೆಡಿ ಆಯಿತು. ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ಪಾಯಸ ಇದು. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೋಬೋದು, ಇಲ್ಲ ಈ ಥರ ಕುಡಿಯೋ ಹಾಗೆ ಮಾಡ್ಕೋಬೋದು. ಬೇಕು ಅಂದರೆ ಕುಡಿಯೋ ಹಾಗೆ ಕೂಡ ಮಾಡ್ಕೊಳ್ಬೋದು. ನಿಮಗೂ ಇಷ್ಟ ಆದರೆ ಟ್ರೈ ಮಾಡಿ. ಓಕೆನಾ? ಥ್ಯಾಂಕ್ ಯು.